ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿಹಾರಿ ರಾಗ. ನೀವು ನೋಡ್ತಾ ಇರೋದು ಇವಾಗ ಚೆನ್ನಲ್ಲಿರೋ ಲೋಕಲ್ ಟ್ರೈನು. ಇದು ನೋಡೋಕ್ಕೆ ನಿಮಗೆ ಸೇಮ್ ಮೆಟ್ರೋ ಥರನೇ ಇದೆ, ಬಟ್ ಇರಲ್ಲಿ ಒಂದು ಡಿಫ್ರೆನ್ಸ್ ಏನೋ ಇದರಲ್ಲಿ ನೀವು ನ್ಯಾಚುರಲ್ ಎ ಸಿ ಎಂಜಾಯ್ ಮಾಡ್ತೀರಾ. ಇದು ಬಜೆಟ್ ಫ್ರೆಂಡ್ಲಿ ಆಗಿರೋ ಟ್ರೈನು. ನಾವು ಇಲ್ಲಿಂದ ಹೊರಟಿದ್ದು ಒಂದು ಕ್ವೀನ್ಸ್ ಲ್ಯಾಂಡ್ ಅಂತ ಒಂದು ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೋದ್ವಿ. ಈ ಕ್ವೀನ್ಸ್ಲ್ಯಾಂಡ್ ಅಂತ ಥೀಮ್ ಏನಂತಕ್ಕೆ ಅಂದರೆ ವಿಶ್ ಅವರು ನನಗೆ ಈ ಥೀಮಲ್ಲಿ ಬರ್ಡೇ ಟ್ರೀಟ್ ಕೊಡಬೇಕಂತ ಅಂದ್ಕೊಂಡಿರ್ತಾರೆ. ಸೊ ಅದಕ್ಕೆ ನಾವು ಈ ಥೀಮ್ ಸೆಲೆಕ್ಟ್ ಮಾಡಿದ್ದು. ಹೋಗಿದ ತಕ್ಷಣ ಒಂದು ಗ್ರ್ಯಾಂಡ್ ಎಂಟ್ರಿ ವಿತ್ ಬ್ಯಾನ್ಸೆಟ್ ಎಂಟ್ರಿ ಸಿಗುತ್ತೆ. ಅದಾಗಿದ್ದಾದಮೇಲೆ ಎಲ್ಲರ ತಲೆಯಲ್ಲೂ ಇದ್ದಂಗೆ ನಮ್ಮ ತಲೆಯಲ್ಲೂ ಇತ್ತು, ಫಸ್ಟ್ ಡ್ರೈ ಗೇಮ್ಸ್ ಮುಗಿಸ್ಬಿಡೋಣ, ಬೇಗ ಮುಗಿದು ಹೋಗುತ್ತೆ. ಅದಾಗಿದ ತಕ್ಷಣ ವಾಟರ್ ಗೇಮ್ಸ್ನ ಮುಗಿಸ್ಕೊಂಡು ಇಮಿಡಿಯೇಟಾಗಿ ಹೊರಟ್ಬಿಡೋಣ ಅಂತ ತಲೆಯಲ್ಲಿತ್ತು. ಸೊ ಎಲ್ಲರ ತಲೆಯಲ್ಲಿ ಇದ್ದಂಗೆ ನಾವು ಹೋಗಿ ಡ್ರೈ ಗೇಮ್ಸಲ್ಲಿ ಕ್ಯೂ ನಿಂತ್ಕೊಂಡ್ವಿ. ಸೊ ನೋಡಿದ್ರೆ ಒಂದೊಂದು ಗೇಮಿಗೆ 30 ನಿಮಿಷದ ಮೇಲೆ ಆಗ್ತಿತ್ತು. ಬಿಕಾಸ್ ಎರಡೇ ರೀಸನಿಂದ, ಒಂದು ಸಂಡೇ ಆಗಿತ್ತು, ಇನ್ನೊಂದು ಸಮ್ಮರ್ ಹಾಲಿಡೇಸ್ ಇತ್ತು, ತುಂಬ ರಶ್ ಇತ್ತು. ಸೊ ಹಂಗೋ ಹಿಂಗೋ ಮುಗಿಸಿದ್ವಿ, ಒಂದು 3 ರಿಂದ 4 ಗೇಮ್ ಮುಗಿಸಿದ್ವಿ. ಆಮೇಲೆ ರೋಲರ್ ಕೋಸ್ಟರ್ ಅಂತ ಒಂದು ಡ್ರೈ ಗೇಮ್ ಹತ್ರ ಹೋಗಿ ಕ್ಯೂಯಿಂಗ್ ನಿಂತ್ಕೊಂಡ್ವಿ. ಅದು 1 ಅವರ್ ಆಯಿತು ರೀ. ಅಟ್ಲೀಸ್ಟ್ ನಮಗೆ ಹತ್ರಕ್ಕೂ ಹೋಗ್ತಾ ಇದ್ದೀವಿ ಅಂತ ಅನ್ನೋಕ್ಕೆ ಶುರುವಾಗಲಿಲ್ಲ. 1 ಅವರಿಂದ ವೆಯ್ಟ್ ಮಾಡ್ತಾನೆ ಇದ್ದೀವಿ. 2 ನಿಮಿಷದ್ದು ಅದು ಗೇಮ್ ಇರೋದು. ನೀವು ಇವಾಗ ನೋಡ್ತೀರಾ ರೋಲರ್ ಕೋಸ್ಟರ್ ಅಂತ, ಅದು ಗೇಮು ಮಜಾ ಇದೆ, ಆದರೆ ನಮಗೆ ಟೈಮೇ ತಿಂದಾಕುತ್ತೆ. ಇವಾಗ ಕಾಣಿಸ್ತಿದೆಯಲ್ಲ ಇದೇ ಗೇಮು. ಅದರಿಂದ ನೆಕ್ಸ್ಟು ಈ ರೋಲರ್ ಕೋಸ್ಟರ್ ಮುಗಿಸ್ಕೊಂಡು ನಾವು ಹೊರಟಿದ್ದು ನಯಾಗರಾ ಫಾಲ್ಸು ಮತ್ತು ಅಮೆರಿಕನ್ ವೇವ್ ಪೂಲು. ಇದಕ್ಕೆ ಟೈಮಿಂಗ್ಸ್ ಇರುತ್ತೆ, 2 o'clock ಎಬೋ ಸ್ಟಾರ್ಟ್ ಆಗುತ್ತೆ ಅಂತ ಇತ್ತು. ಹೋಗೋ ಕಾಲಕ್ಕೆ ನಮಗೆ ಆನ್ ದಿ ವೇ ದಾರಿಲೇ ನಿಮಗೆ ಫುಡ್ ಕೋರ್ಟ್ ಕಾಣಿಸುತ್ತೆ. ಆ ಫುಡ್ ಕೋರ್ಟ್ ನಾವು ಅಬ್ಸರ್ವ್ ಮಾಡಿದ್ದು, ಫುಡ್ ಕಾಸ್ಟ್ ಎಲ್ಲ ತುಂಬ ಹೆವಿಯಾಗಿತ್ತು. ಸೊ ಬೆಟರ್ ಈ ಪಾರ್ಕಲ್ಲಿ ಹೊರಗಡೆಯಿಂದ ಥರ ಫುಡ್ನ ಅಲೋ ಮಾಡ್ತಾರೆ. ಆಮೇಲೆ ಇನ್ನೊಂದು ಥಿಂಗ್ ಅಂತ ಅಂದರೆ ನಿಮಗೆ ಲಾಕರ್ ಫೆಸಿಲಿಟಿ ಕೂಡ ಇರುತ್ತೆ. ನಿಮಗೆ ನಿಮ್ಮ ಲಗೇಜ್ ಯಾರೂ ನೋಡ್ಕೊಳ್ಳೋರಿಲ್ಲ ಅಂತಂದರೆ ನೀವು ಬೆಟರ್ ಟು 500 ಡೆಪಾಸಿಟ್ ಮಾಡಿ ಲಗೇಜ್ನ ನೀವು ಅಲ್ಲಿ ಇಟ್ರಿ. ವಾಟರ್ ಪಾರ್ಕ್ ಹತ್ರನೇ ಇದೆ ಅದು. ಲಗೇಜ್ ಇಟ್ಟರೆ ನಿಮಗೆ ಸೇಫ್ ಆಗಿರುತ್ತೆ. ಅದಾಗಿದ್ದಾದಮೇಲೆ 500 ಡೆಪಾಸಿಟ್ ಕೂಡ ವಾಪಸ್ ಕೊಡ್ತಾರೆ ನಿಮಗೆ. ಅದರಲ್ಲಿ ₹1 ಇಟ್ಕೊಳಲ್ಲ ಅವರು. ಇದು ವಾಟರ್ ಗೇಮ್ಸ್ ಎಲ್ಲ ಮುಗಿಸಿ ನಾವು ಇದೇ ವಾಟರ್ ಗೇಮ್ಸಲ್ಲಿ ಇನ್ನೊಂದು ಥಿಂಗ್ ಅಂದರೆ ಬಾಯ್ಸ್ಗೆ ಸಪ್ರೇಟ್, ಗರ್ಲ್ಸ್ಗೆ ಸಪ್ರೇಟ್ ಇರುತ್ತೆ. ಡ್ರೈ ಗೇಮ್ಸ್ ಚಿಲ್ಡ್ರನ್ಗೆ ಸಪ್ರೇಟ್, ಅಡಲ್ಟ್ಗೆ ಸಪ್ರೇಟ್ ಇರುತ್ತೆ. ನೆಕ್ಸ್ಟ್ ರಿಮೈನಿಂಗ್ ಡ್ರೈ ಗೇಮ್ಸ್ ಆಡೋಕ್ಕೆ ಅಂತ ಹೊರಟ್ವಿ. ನಾವು ಅಲ್ಲಿ ಫೇಸ್ ಮಾಡಿದ್ವಿ ಒಂದು ಪ್ರಾಬ್ಲಮ್ ಅಂದರೆ, ಅವಾಗ ತುಂಬ ಜನ ಇದ್ರು ಅಂತ ವೆಯ್ಟ್ ಮಾಡಿದ್ವಿ. ಇವಾಗ ಜನ ಬೇಕು ಆಡಲಿಕ್ಕೆ 23 ಜನ ಅಂತ ವೆಯ್ಟ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್ ವೀಡಿಯೋಸ್ ಸಬ್ಸ್ಕ್ರೈಬ್.